ಧರ್ಮಸ್ಥಳ ಸುತ್ತಲಿನ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅನ್ನುವಂತ ಮಾತನ್ನ ಅನಾಮಧೇಯ ವ್ಯಕ್ತಿ ಹೇಳಿಕೆ ಕೊಟ್ಟ ನಂತರದಲ್ಲಿ ಈ ವಿಚಾರ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಅದರ ಜೊತೆಗೆ ಇದನ್ನ ಎಸ್ಐಟಿ ಆಗಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಬಂದಿತ್ತು. ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ಭೇಟಿ ಮಾಡಿ ಎಸ್ಐಟಿ ರಚನೆ ಆಗಬೇಕು ಅನ್ನುವಂತಹ ಮನವಿಯನ್ನ ಮಾಡಿದಂತಹ ಹಿರಿಯ ವಕೀಲರಾದಂತಹ ಸಿಎಸ್ ದ್ವಾರಕಾನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಾವು ತಮ್ಮ ತಂಡವು ಎಲ್ಲ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಮನವಿ ಮಾಡಿದ್ರೆ, ಈಗ ಅಂತಿಮವಾಗಿ ಎಸ್ಐಟಿ ರಚನೆ ಮಾಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ನಾನು ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸ್ತೇನೆ. ಯಾಕೆಂದ್ರೆ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಎಸ್ಐಟಿನ ಫಾರ್ಮೇಷನ್ ಮಾಡಿದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಭಿನಂದನಾರ್ಹವಾದಂತಹ ವಿಷಯ. ಆಮೇಲೆ ಇಲ್ಲಿಂದ ಆಚೆಗೆ ಈ ಕೇಸಿನ ಬಗ್ಗೆ ಒಂದು ಸ್ವಲ್ಪ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ. ನನಗೆ ಅಲ್ಲ, ಇಡೀ ಸಾರ್ವಜನಿಕರಿಗೆ, ಅನೇಕ ಜನ ಮಕ್ಕಳನ್ನ ಕಳ್ಕೊಂಡಂತಹ ಕುಟುಂಬಗಳಿಗೆ ಒಂದು ನಂಬಿಕೆ ಬರೋಕ್ಕೆ ಶುರುವಾಗಿದೆ. ಯಾಕಂದ್ರೆ ಇಲ್ಲಿಂದ ಆಚೆಗೆ ಮಾಡಿದ್ದು ಅಂತ ಹೇಳಿದ್ರೆ, ಇಲ್ಲಿಂದ ಆಚೆಗೆ ಏನೇನು ನಡೆಯುತ್ತೆ ಇದೆಲ್ಲ ಕೂಡ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಹೋಪ್ ಬರೋಕ್ಕೆ ಶುರುವಾಗಿದೆ ಈಗ. ಅದರಿಂದ ಇದನ್ನ ನಾನು ಸರ್ಕಾರದ ಈ ನಿಲುವನ್ನು ಸ್ವಾಗತಿಸ್ತೇನೆ ಮತ್ತು ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸ್ತೇನೆ. ಸರ್, ಸಹಜವಾಗಿ ತನಿಖೆ ಅಂದಾಗ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲ ತನಿಖೆ ಮಾಡ್ತಾ ಇದ್ರು. ಆದ್ರೆ ವಿಶೇಷ ತನಿಖಾ ತಂಡ ಅಗತ್ಯ ಇದೆ ಅಂತ ಯಾಕೆ ಅನಿಸ್ತು ಸರ್ ತಮಗೆ? ನೋಡಿ, ಅದು ನಿಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ನಂತರ 164 ಸ್ಟೇಟ್ಮೆಂಟ್ ಅನ್ನ ಅವರು ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಮಾಡಿದ್ದಾರೆ. ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಆ ಕಂಪ್ಲೇನೆಂಟ್ ಹೋಗಿ ಹೇಳಿದ್ದಾರೆ. ಅದೆಲ್ಲ ಎಲ್ರಿಗೂ ಗೊತ್ತಿದೆ. ಅದು ಅದಾದ್ಮೇಲೆ 161 ಸ್ಟೇಟ್ಮೆಂಟ್ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ನಡೆದಿದೆ. ಇದಾಗಿ 15 ದಿವಸ ಆಗ್ತಾ ಇದೆ, ಸುಮಾರು 3 ವಾರ ಆಗ್ತಾ ಇದೆ. ಅಲ್ಲೇನು ನಡೀಲೇ ಇಲ್ಲ. ಎಕ್ಸ್ಯೂಮ್ ಮಾಡಬೇಕಲ್ವಾ? ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬನ್ನಿ ಎಕ್ಸ್ಯೂಮ್ ಮಾಡ್ತೀನಿ, ಬನ್ನಿ ನನಗೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಅಂತ. ಯಾಕೆ ಹೋಗ್ತಾ ಇಲ್ಲ ಪೊಲೀಸು ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಎರಡನೇ ಪ್ರಶ್ನೆ, ಅಲ್ಲಿ ಈ ಇಡೀ ಇಷ್ಟು ದೊಡ್ಡ ಬಹಳ ದೊಡ್ಡ ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಹಗರಣ ಅಂತ ಹೇಳ್ಬಿಟ್ಟು ಈಗಾಗಲೇ ಅದು ಜಗಜ್ಜಾಹೀರಾಗ್ತಾ ಇದೆ. ಇಷ್ಟು ದೊಡ್ಡ ಹಗರಣವನ್ನ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದು ಒಬ್ಬ ಆರ್ಡಿನರಿ ಸಬ್ ಇನ್ಸ್ಪೆಕ್ಟರ್. ಪಾಪ ಆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಪ್ರೆಷರ್ ಇರಬಹುದು ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿದೆ ಈ ಪ್ರಕರಣದಲ್ಲಿ ಎಂತ ಹಿನ್ನೆಲೆ ಇದೆ, ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದನ್ನು ಆಗಿರಬಹುದು, ಆಗಿದ್ದಾರೆ ಅಂತ ನಾನು ಹೇಳ್ತಾರೆ, ಆಗಿರಬಹುದು ಅನ್ನುವಂತ ಅನುಮಾನ ಇವೆಲ್ಲವೂ ಕೂಡ ಇರೋದ್ರಿಂದಾಗಿ ನಾವಿವಾಗ ಅದೆಲ್ಲವನ್ನು ಕೂಡ ಯೋಚನೆ ಮಾಡಿ ಈಗ ಈ ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಕೆಲಸ ಆಗತ್ತಾ ಅನ್ನುವಂಥದ್ದು. ಆ ಕಂಪ್ಲೇನೆಂಟು ಒಂದು ತಲೆಬುರುಡೆನ ಮತ್ತು ಅದರ ಮೂಳೆಗಳನ್ನ ಒಂದು ಸೂಟ್ ಕೇಸಲ್ಲಿ ಇಟ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿ ತಂದಿದ್ದೀರಿ ಸ್ವಾಮಿ ಅಂತ ಕೂಡ ಹೇಳ್ದ. ಮ್ಯಾಜಿಸ್ಟ್ರೇಟ್ ಏನ್ ಮಾಡಿದ್ರು, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಇದನ್ನ ವಹಿಸಿ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನ ವಹಿಸಿದ್ರು. ವಹಿಸಿದ ಮೇಲೆ ಏನಾಯ್ತು, ಪೊಲೀಸರು ತಕ್ಷಣ ಅಲ್ಲಿಗೆ ಹೋಗಿ ಮಹಜರ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಮಹಜರ್ಗೆ ಹೋದ್ರ ಅವರು ಹೋಗ್ಲಿಲ್ಲ. ಮಹಜರ್ಗೆ ನೀವು ನಡೀರಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಇವರು ವಕೀಲರು ಮತ್ತು ಕಂಪ್ಲೇನೆಂಟು ಅಲ್ಲೋಗಿ ಕಾಯ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅಲ್ಲಿಗೆ ಹೋಗ್ಲೇ ಇಲ್ಲ. ದಿನಗಟ್ಲೆ ಕಾದ್ರೂ ಕೂಡ ಅಲ್ಲಿಗೆ ಹೋಗ್ಲೇ ಇಲ್ಲ. ಇವೆಲ್ಲ ಏನನ್ನು ಸೂಚಿಸ್ತವೆ? ಇದನ್ನೆಲ್ಲ ನೋಡಿದ್ಮೇಲೆ ಯಾವ ನಂಬಿಕೆ ಬರುತ್ತೆ ಈ ಇನ್ವೆಸ್ಟಿಗೇಷನ್ ಮೇಲೆ? 3 ವಾರ ಆದ್ರೂ ಕೂಡ ಆ ಎಕ್ಸ್ಯೂಮ್ ಒಂದು ಬಾಡಿನ ಕೂಡ ಎಕ್ಸ್ಯೂಮ್ ಮಾಡೋಕೆ ಬಿಡ್ಲಿಲ್ವಲ್ಲ. ಅದಕ್ಕೆ ಏನ್ ಕಾರಣಗಳನ್ನು ಕೊಡಬಹುದು? ಇವುಗಳೆಲ್ಲ ನೋಡಿದಾಗ ಖಂಡಿತ ಈ ಕೇಸು ಹಳ್ಳಾಡಿತೆ ಅಂತ ನಮ್ಗೆ ಚೆನ್ನಾಗಿ ಸ್ಪಷ್ಟ ಆಯ್ತು. ನನಗೊಬ್ಬನಿಗೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಅಂತ ಎಲ್ರಿಗೂ ಕೂಡ ಈ ಅನುಮಾನ ಬಂದಿದೆ. ಈ ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಎಸ್ಐಟಿನ ಫಾರ್ಮೇಷನ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ನಾವೊಂದಷ್ಟು ಜನ ಅಡ್ವೊಕೇಟ್ಸ್ ಹೋಗಿ ಭೇಟಿ ಮಾಡಿದ್ವಿ. ನಾವೊಂದು ನಿಯೋಗ ಮಾಡಿಕೊಂಡು ಹೋಗಿ ಭೇಟಿ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು. ನಮ್ಮ ಮನವಿನ ಅವರಿಗೆ ಅರ್ಪಿಸಿದ್ವಿ. ಮನವಿಯಲ್ಲಿ ಕೆಲವು ಕಂಡೀಷನ್ಸ್ ಎಲ್ಲ ಹೇಳಿದ್ವಿ, ನಾವು ಹಿಂಗೆಲ್ಲ ಮಾಡ್ಬೇಕು ಸರ್ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಅವ್ರು ಒಪ್ಕೊಂಡು ಅದಾದ್ಮೇಲೆ ಈಗ ಎಸ್ಐಟಿ ಫಾರ್ಮೇಷನ್ ಮಾಡಿದ್ದಾರೆ. ಈಗ ಒಂದು ಸ್ವಲ್ಪ ನಂಬಿಕೆ ಬರೋಕ್ ಶುರುವಾಗಿದೆ. ಸರ್, ಎಸ್ಐಟಿ ರಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ತಾವುಗಳು ಇಂಥ ಅಧಿಕಾರಿಗಳು ಇರಬೇಕು ಅನ್ನುವಂತ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಡಿದ್ರಿ ಅನ್ನುವಂಥದ್ದು ಇದೆಯಾ? ಹೌದಾ ಸರ್? ಯಾಕೆ ಸರ್ ಅದು? ಮನವಿಯಲ್ಲಿ ನಾವೇನು ಇಂಥವ್ರನ್ನೇ ಮಾಡಬೇಕು ಅಂತ ಹೇಳಿಲ್ಲ. ಮಾತಾಡುವಂತ ಸಂದರ್ಭದಲ್ಲಿ ಮೊಹಂತಿ ಅಂತ ಒಬ್ಬ ಅಪರೇಟ್ ಆಫೀಸರ್, ಯಾಕಂದ್ರೆ ಅವ್ರಿಗೆ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ. ಅವರೆಲ್ಲೂ ಕೂಡ ಇನ್ವೆಸ್ಟಿಗೇಷನ್ ವಿಷಯದಲ್ಲಿ ಎಲ್ಲೂ ದಾರಿ ತಪ್ಪಿದ್ದು ನಮ್ಗೆ ಕಾಣಲಿಲ್ಲ. ಎರಡನೇದು, ಸಿಬಿಐಯಲ್ಲಿ ಬಹಳ ಒಳ್ಳೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಬಂದಿರುವಂತವರು, ಅತ್ಯಂತ ದಕ್ಷ ಅಧಿಕಾರಿ ಅಂತೇಳಿ ಹೆಸರು ತಗೊಂಡಿರುವಂತವರು. ಅಂತವ್ರ ನೇತೃತ್ವದಲ್ಲಿ ಮಾಡಿ ಅಂತ ಹೇಳಿದ್ರಲ್ಲಿ
ಹೇಳಿದ್ದು ನಿಜ. ಆದ್ರೆ ಅದು ಅವರ ನೇತೃತ್ವದಲ್ಲೇ ಈಗ ಮಾಡಿದ್ದಾರೆ ಕೂಡ. ಅದರಿಂದಾಗಿ ಅದನ್ನು ನಾವು ಸ್ವಾಗತಿಸಬೇಕಾಗತ್ತೆ. ಸರ್, ಈಗ ಎಸ್ಐಟಿ ತಂಡ ರಚನೆ ಆಗಿದೆ. ಮತ್ತೊಂದು ಕಡೆಗೆ ನಿಮ್ಮ ನಿರೀಕ್ಷೆಗಳು ಈ ತಂಡದಿಂದ ಏನ್ ಸರ್? ನೋಡಿ, ನಾವು ಕೇಳೋದಿಷ್ಟೇ. ಈಗ ಆ ತಂಡ ರಚನೆ ಆಗಿದೆ. ಆ ತಂಡಕ್ಕೆ ಅದರ ನೇತೃತ್ವವನ್ನ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನ್ಯಾಯಮೂರ್ತಿಯ ಇದರಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಅದೊಂದನ್ನ ಮಾಡಬೇಕಾಗಿದೆ. ಈ ತಂಡ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಆ ಎಕ್ಸ್ಯೂಮ್ ಮಾಡುವಂತ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನ ಅವರು ವಿಡಿಯೋಗ್ರಾಫ್ ಮಾಡಬೇಕು ಅಂತ ಕೇಳಿದ್ವಿ. ಅದೊಂದು ಮಾಡಬೇಕು. ಅದೊಂದು ನನ್ನ ನಿರೀಕ್ಷೆನ ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಒಬ್ಬ ಒಳ್ಳೆ ಪ್ರಾಸಿಕ್ಯೂಟರ್, ಕ್ರಿಮಿನಲ್ ಲಾನ ನಾಲೆಡ್ಜ್ ಇರುವಂತಹ ಒಬ್ಬ ಪ್ರಾಸಿಕ್ಯೂಟರ್ನ ಅಸಿಸ್ಟ್ ಮಾಡಬೇಕು ಅಂತ ಕೇಳಿದ್ವಿ. ಅದೊಂದು ಆಗ್ಬೇಕಾಗಿದೆ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಆ ಬಾಡಿಗಳನ್ನು ಎತ್ತುವಂತ ಸಂದರ್ಭದಲ್ಲಿ ಒಂದು ಕೂದಲು ಸಿಗ್ಬೋದು ಅಥವಾ ಒಂದು ಮೂಳೆ ಸಿಗ್ಬೋದು ಅಂತ ಸಿಕ್ಕದಂತಹ ಸಂದರ್ಭದಲ್ಲಿ ಅವುಗಳನ್ನ ಅವರು FSLಗೆ ಕಳಿಸಬೇಕಾಗತ್ತೆ. ಅದರಿಂದಾಗಿ FSL ನ ಒಬ್ಬ ತಜ್ಞರಲ್ಲಿರಬೇಕು ಅಂತ ಕೂಡ ನಾವು ಕೇಳಿಕೊಂಡಿದ್ದೀವಿ. ಬಹುಶಃ ಇವೆಲ್ಲವೂ ಆಗೋದ್ರಿಂದಾಗಿ, ಇವೆಲ್ಲವೂ ಆಗಿದ್ದು ಅಂತ ಹೇಳಿದ್ರೆ SIT ಕೆಲಸ ಬಹಳ ಚೆನ್ನಾಗಾಗತ್ತೆ. ಆಮೇಲೆ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ನಂಬಿಕೆ ಬರುತ್ತೆ. ಯಾಕೆಂತ ಕೇಳಿದ್ರೆ ಇದರಲ್ಲಿ ನಾವು ಯಾರ ಅಲ್ಲಿ ನಡೆದಿರುವಂತಹ ಪ್ರಕರಣ ಬರೀ 1-2 ಡೆತ್ಗಳದಲ್ಲ. ಉಗ್ರಪ್ಪನವರ ರಿಪೋರ್ಟ್ ಪ್ರಕಾರ ಹೇಳೋದಾದ್ರೆ ಸುಮಾರು 460ಕ್ಕಿಂತಲೂ ಹೆಚ್ಚು ಹೆಣ್ಮಕ್ಳು ಅಲ್ಲಿ ಕಾಣೆಯಾಗಿದ್ದಾರೆ. ಅದು ಕೇರಳದ ಹೆಣ್ಮಕ್ಳಿರ್ಬೋದು, ಆಂಧ್ರದ ಹೆಣ್ಮಕ್ಳು, ತಮಿಳುನಾಡಿನ ಹೆಣ್ಮಕ್ಳು. ಈ ಇಶ್ಯೂನ ಈಗಾಗಲೇ ಕೇರಳ, ತಮಿಳುನಾಡಲ್ಲಿ ಕೂಡ ಬಹಳ ದೊಡ್ಡ ಇಶ್ಯೂ ಆಗಿದೆ. ನ್ಯಾಷನಲ್ ಟಿವಿಗಳು ಕೂಡ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ದಾವೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಧ್ವನಿ ಮಾಡ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೇವೆ. ಈ ಕಾರಣಕ್ಕೋಸ್ಕರ ಈ ಎಲ್ಲವನ್ನೂ ಮಾಡಿ ಈ SIT ಬಹಳ ಸಮರ್ಥವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್, ಇದೀಗ ಈ ವಿಚಾರಕ್ಕೆ ರಾಜಕೀಯ ನಾಯಕರೆಲ್ಲರೂ ಕೂಡ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಹೇಳಿದ್ರು ತಪ್ಪೇ ಆಗಿಲ್ಲ, ಆದ್ರೂ ತನಿಖೆ ಆಗ್ಲಿ ನೋಡೋಣ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಮುಂದುವರೆದು ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ, ಧಾರ್ಮಿಕ ಸಂಸ್ಥೆಗಳ ಮೇಲೆ ಗುಮಾನಿ ತರಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇದನ್ನು ತಾವು ಯಾವ ರೀತಿ ನೋಡ್ತೀರಿ? ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಧಾರ್ಮಿಕ ಕ್ಷೇತ್ರಗಳನ್ನ ಹೊರತುಪಡಿಸಿ ನೀವು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಅವರು. ಎರಡನೇದಾಗಿ, ಧಾರ್ಮಿಕ ಕ್ಷೇತ್ರಗಳಲ್ಲೇ ಅನ್ಯಾಯ ಆಗಿದ್ರೆ ಅದಕ್ಕೂ ಕೂಡ ಕೈ ಇಡ್ಲಿಕ್ಕೆ ನ್ಯಾಯಾಂಗಕ್ಕೆ ಆ ಶಕ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಅಲ್ಲಿ ಆರ್ಟಿಕಲ್ 14 ಮತ್ತು 15 ನಾನು ನೋಡಿದ್ದು ಅಂತ ಹೇಳಿದ್ರೆ ಅಲ್ಲಿ ಯಾರೂ ಕಾನೂನು ಮುಂದ್ಗಡೆ ಯಾರೂ ಒಬ್ರು ಮೇಲೆ ಒಬ್ರು ಕೆಳಗಡೆ ಅಂತಿಲ್ಲ, ಎಲ್ಲರೂ ಸಮಾನರು ಅನ್ನುವಂಥದ್ದನ್ನ ಆರ್ಟಿಕಲ್ 15 ಬಹಳ ಕ್ಲಿಯರ್ ಆಗಿ ಹೇಳುತ್ತೆ. ಇದು ಇಲ್ಲೂ ಕೂಡ ಅನ್ವಯ ಆಗತ್ತೆ. ಇಲ್ಲಿ ಈಗಾಗಲೇ ಅವರ ಪರವಾಗಿ ಯಾರು ಕೊಲೆಗಳನ್ನು ಮಾಡಿದ್ರು ಅವರ ಪರವಾಗಿ ಮಾತಾಡ್ತಾ ಇರುವಂತವ್ರು ಒಂದು ಸಾರಿ ಯೋಚನೆ ಮಾಡಬೇಕಾಗಿದೆ. ಅಲ್ಲಿ ಸತ್ತಿರುವಂತದ್ದು ನಮ್ಮ ಮನೆಯ, ನಿಮ್ಮ ಮನೆಯ ಹೆಣ್ಮಕ್ಳು ಅಂತ ಒಂದು ಸಾರಿ ಕಲ್ಪಿಸ್ಕೊಳ್ಳಿ. ಆ ಮಕ್ಕಳಿಗೆ 12ರಿಂದ 14 ವರ್ಷ, 15 ವರ್ಷ ಸ್ಕೂಲ್ಗೆ ಹೋಗುವಂತಹ ಕಂದಮ್ಮಗಳವು. ಆ ಸ್ಕೂಲ್ಗೆ ಹೋಗುವಂತಹ ಕಂದಮ್ಮಗಳನ್ನ ನೀವು ಕ್ರೂರವಾಗಿ ಕೊಂದಿರೋದನ್ನ ಆತ ಕಂಪ್ಲೇಂಟ್ ಅಲ್ಲಿ ಹೇಳಿದಾನೆ. ಆ ಕಂಪ್ಲೇಂಟ್ ಅಲ್ಲಿ ರೇಪ್ ಮಾಡಿರೋದಲ್ಲದೆ ಅವರ ಪ್ರೈವೇಟ್ ಪಾರ್ಟ್ಸ್ ನ ಆಸಿಡ್ ಅಲ್ಲಿ ಸುಟ್ಟಿರೋದ್ರ ಬಗ್ಗೆ ಕೂಡ ಹೇಳಿದಾನೆ ಆ ಕಂಪ್ಲೇಂಟ್. ಅವನು ಯಾಕೆ ಸುಳ್ಳು ಹೇಳ್ತಾನೆ? ಆಯ್ತು, ಅವ್ನು ಸುಳ್ಳು ಹೇಳಿದ್ರು ಕೂಡ ಈಗ ಅವನೇ ಬಂದಿದ್ದಾನೆ, ಎತ್ತಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅದು ಗೊತ್ತಾಗತ್ತೆ. ಈಗ ಗೊತ್ತಾಗತ್ತೆ. ಹಿಂಗೆ ಒಂದು ಸಾರಿ ಕಲ್ಪಿಸ್ಕೊಂಡಿದ್ದು ಅಂತಂದ್ರೆ ಈ ಮಾತಾಡೋವಂಥವ್ರು ಖಂಡಿತ ಅದ್ರ ಬಗ್ಗೆ ಮಾತಾಡಲ್ಲ. ಅವ್ರಿಗೂ ಒಂದು ಸ್ವಲ್ಪ ಮನಸ್ಸಾಕ್ಷಿ ಅನ್ನೋದಿರ್ಬೇಕಾಗತ್ತೆ. ಆ ವ್ಯಕ್ತಿ ಸುಮಾರು 106 ಜನನ ನಾನು ಕೊಂದಿದ್ದೇನೆ, ಹೂತಿದ್ದೇನೆ ಕೊಂದವ್ರನ್ನ ಅಂತ ಹೇಳಿ ಸುಮಾರು 10-11 ವರ್ಷ ಕಾಣೆಯಾಗಿ ಹೊರಟೋಗ್ತಾನೆ ಇವ್ರ ಬೈಕ್ಗೋಸ್ಕರ. ಮತ್ತೆ ಅವನ ಮನಸ್ಸಾಕ್ಷಿ ಕಾಡಿ ಅವನಿಗೆ ಧರ್ಮಸ್ಥಳ ಮಂಜುನಾಥನೇ ಅವನ ಮನಸ್ಸಲ್ಲಿ ಬಂದು ಕಾಡಿ ನೀನು ಅನ್ಯಾಯ ಮಾಡಿದ್ಯಾ ಅಂತ ಅವನಿಗೆ ಅನ್ನಿಸ್ದಾಗ ಅವನೇ ಬಂದು ಹೇಳ್ತಾ ಇದ್ದಾನೆ, ಈಗ ನಾನು ನಿಜವಾಗ್ಲೂ ಕೂಡ ನನ್ನ ಪಾಪ ನಿವೇದನೆ ಮಾಡ್ಕೋಬೇಕಾಗಿದೆ, ಇಲ್ಲಿ ಎತ್ತಿ ತೋರಿಸಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವನ ಪ್ರಾಣದ ಮೇಲೆ ಹಂಗನ್ನು ತೊರೆದು ಬಂದು ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಇದಕ್ಕೆ ಹೃದಯ ಇರುವಂತವ್ರು ಮಾತ್ರ ಸ್ಪಂದಿಸಲಿಕ್ಕೆ ಸಾಧ್ಯ. ಹೃದಯಹೀನರು ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದಿಷ್ಟು SIT ತಂಡ ರಚನೆ ಆಗಬೇಕು ಅನ್ನುವಂತಹ ಮನವಿಯನ್ನು CM ಸಿದ್ದರಾಮಯ್ಯನವರಿಗೆ ಮಾಡಿದಂತಹ ಹಿರಿಯ ವಕೀಲರಾದಂತಹ CS ದ್ವಾರಕಾನಾಥ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.